ಪುಟ್ಟಿ ಬಾರೆ ಈ ಕಡೆ. ಯಾಕೆ ಎಲ್ಲ ಹೋಗ್ತಿದ್ಯಾ? ಮುಟ್ಬೇಡ ಅದನ್ನೆಲ್ಲ, ಬಾರೆ. ಊಟ ಮಾಡೋಷ್ಟು ಸಾಕು ಮಾಡ್ತಾಳಪ್ಪ. ಕೊಟ್ರೆ ಇವಾಗ ಹಾಗೇನೆ, ಬರ ಈ ಕಡೆ. ಓಯ್ ಅಮ್ಮ, ಯಾಕವ ಅದೆಲ್ಲ ಕೀಳಕ್ ಹೋಯ್ತಿದ್ದಿ? ಬಾಯಿತ ಕಡೆ, ನಿಮ್ಮವ್ವ ಓಡಿತಾಳೆ, ಬಾರವ. ಓಹೋ, ಇದೇನಿದು ವೇಷ? ಇದ್ಯಾಕೆ ಈ ವೇಷ ಇಕ್ಕಬಿಟ್ಟಿದ್ದೀರಲ್ಲ? ಹೆಗ್ಗದೆ ವೇಷ? ಅದು ಹೆಗ್ಗಾರ ಇರಲಿ, ಯಾಕೆ ಹೇಳಿ ಫಸ್ಟು. ಎಲ್ಲಿಗೆ ಪಯಣ? ಯಾಕೆ ಆ ಬಟ್ಟೆ ಬಿಚ್ಚಾಕಿದ್ದು? ಇದೇ ರೇ ಕೇಳಿ ದಡ್ಡಿ ಥರ ಇದ್ಬೇಕು ಎಲಕ್ಸೋದು. ರಾಜಕಾರಣ ಅಂದರೆ ಇತ್ತವೇ ಇಕ್ಕಬೇಕಲ್ವೇ? ಅದಕ್ಕೆ ಈಗಿದ್ಲೇ ರೂಢಿ ಮಾಡ್ಕೊಳ್ಳೋಣ ಅಂತ. ಚೆನ್ನಾಗದ? ಬೂಡತ್ತೆ ನನ್ನ ಮಗಳು ಒಪ್ಕೊಡ್ಬೇಕೆ ಇದ್ದೇನು? ಆಯ್ತು, ಚೆನ್ನಾಗದವ. ಇದ್ಬೇಕು ಇದೇ ಗಟ್ಟಿ ನನಗೆ. ನನ್ನ ಮಗಳು ಒಪ್ಕೊಂಡ್ರೆ ಆಯ್ತು. ಹೋಗೆ ಹೋಗೆ, ನೀದೊಪ್ಪಿಗೆ ಯಾರಿಗೆ ಬೇಕು? ಕೇಳಿದ್ರೆ ಇಲ್ಲದೆ ಇರೋದೆಲ್ಲ ಮಾತಾಡ್ತಾಳೆ. ಅಪ್ಪ ಮಕ್ಕಳು ತಮಾಸೆ ಅವಕ್ಕಿರ್ಲಿ. ಎಲ್ಲಿಗೆ ಹೊಡ್ರಿ, ಯಾಕೆ ಏಸ ಅದೇ ಹೇಳ್ರಿ. ಇನ್ನೇನು ಕಬಿ ನಾಮಿನೇಷನ್ ಫೈಲ್ ಮಾಡಕ್ಕೆ? ನೋಡು, ನಿನ್ನ ಮಗಳು ಬರ್ತಾಳಂತೆ, ನೀನು ಬಂದಿಯೇ? ನಾನೆಲ್ಲೂ ಬರೋಕ್ಕಿಲ್ಲ, ಸುಮ್ಕೆ ನಾನು ತಲೆ ತಿನ್ಬೇಡ್ರಿ. ನೋಡುವ, ನಿಮ್ಮ ಅವನ್ ಕರೆದ್ರೆ ಹೆಂಗಾಡ್ತಾಳೆ, ಬರೋಕ್ಕಿಲ್ವಂತೆ. ಸರಿ, ನೀನೇ ಬಾ, ಹೋಗೋಣ. ಪುಟ್ಟಿ ನಡೆಯೋ ಬಳಿಕೆ ಕೊಟ್ರೆ ಒಯ್ತಾಳಂತೆ, ಒಯ್ತಾಳೆ. ಬಟ್ಲಾದ ಅನ್ನ ಹಂಗೆ ಇದೆ, ತಿರುಗ್ಸು ತಿರ್ಗ ಕೊಂಡ್ಬಿಡು. ಯಾಕೆ ಹಿಂಗೆ ಸಿಡಿ ಸಿಡಿ ಅಂತಿ? ನೆಗ್ನೆಗ್ತ ಕಳ್ಸ್ಕೊಡಿ. ನಾನು ಬೇಕು ಅಂದ್ರೂ ಬೇಡ ಅಂದ್ರೂ ನೀವು ಹೋಗೋರಿಯ. ನಗ್ನಗ್ತಾ ಅಲ್ದೇವ್ರೆ ಹೊಡ್ಕೊಂಡು ಕಳ್ಸೋರೇನು, ಹೋಗೋಕ್ಕಿಲ್ಲ ಅಂದಿರೇ? ಅಷ್ಟೆಲ್ಲ ಮಾಡಿದ್ರೆ ನೀವು ಎಲೆಕ್ಷನ್ ನಿಂತ್ಕೊಳ್ಳೋದು ಬಿಡಲಿಲ್ಲ. ಇನ್ನೀಗ ಬಿಟ್ಟಿರೆ ಏನಾರ ಮಾಡ್ಕೊಳ್ಳಿ, ನಿಮ್ಮ ಹಣೆ ಬಾರ ಇದ್ದಂಗೆ ಆಯ್ತದೆ. ನನಗೂ ಹೇಳಿ ಸಾಕಾಗಿ ಹೋಗೋದೆ. ಎಲ್ಲಿ ಇನ್ನ ಪಯಣ ಒಳ್ಳೆ ಇಲ್ಲ? ಯಾಕೆ, ಯಾರು ಬರಬೇಕಾಗಿತ್ತು? ಬತ್ತಾರೆ ಜನ ಬತ್ತಾರೆ ಕರ್ಕೊಂಡು ಹೋಗಕ್ಕೆ. ಧಮೀಲ್ ಅಂತ ಬತ್ತಾರೆ, ನೋಡ್ತಿರೋ. ಅವಕ್ಕೂ ಮಾಡೋಕ್ಕೇಮೇ ಇಲ್ಲ. ನಿಮಗೂ ಊರು ಉದ್ಧಾರ ಮಾಡಿ ದೊಡ್ಡ ಬರೋಗಡ ಅನ್ಸ್ಕೊಳ್ಳಿ, ಚಾಳಿ ಏನಾರ ಮಾಡ್ಕೊಳ್ಳಿ. ಹೂ ಕಣೇನ್ರೆ, ಮಾಡೋಕ್ಕೇಮೇ ಇಲ್ದರು ಕೇಮೆ ಕೊಡೋಕ್ಕೆ. ಸರಿ ಇಲ್ದರು ಊರ ಉದ್ಧಾರ ಮಾಡೋಕ್ಕೆ. ನನ್ನಂತ ಊರು ಕಾಯೋ ಬೋರಿಗೂಡನ್ನ ಜನ ಆಯ್ಕೆ ಮಾಡಿರೋದು. ನೋಡ್ತಿರೋ, ನಾಮಿನೇಷನ್ ಫೈಲ್ ಮಾಡ್ತೀನಿ, ಬೊನ್ಮೇಕ್ ಎಲೆಕ್ಷನ್ ಓಡಾಡ್ತೀನಿ. ಎಲೆಕ್ಷನ್ ದಿವಸ ಓಟ್ ಹಾಕಿಸ್ಕೊತೀನಿ. ಆಮೇಲೆ ಗೆದ್ದು ತಾಲೂಕ್ ಪಂಚಾಯತಿ ಅಧ್ಯಕ್ಷ ಆಗಿ ನೀನು ಮುಂದಲ್ಲಿ ಬಂದು ನಿಂತ್ಕೋತೀನಿ. ಇಡೀ ಊರ್ನಾಗ ಎಲ್ಲರೂ ಕತ್ಬಗ್ಸ್ ನಮಸ್ಕಾರ ಮಾಡ್ಬೇಕು, ಹಂಗೆ ಬದುಕ್ತೀನಿ. ನೀನು ಅಷ್ಟೇ ಎದ್ದು ಕಾರ ಆತಾಗೀತ ಓಡಾಡ್ತಿತ್ತಲ್ಲ. ಅಯ್ಯೋ ಅಧ್ಯಕ್ಷರು ಅಂತ ನಿಂಗೂ ಮರ್ಯಾದೆ ಕೊಡ್ತಾರೆ, ಗೊತ್ತೇನು? ಪುಟ್ಟಿ ಬಾಯಲ್ಲರು ಅನ್ನ ನಂಗೆ, ನಿಂಗಂತೆ ನಿಂಗೆ. ನನಗೆ ಈ ಎಂಥದ್ದು ಅಧ್ಯಕ್ಷರು ಎನ್ರು ಅನ್ಸ್ಕೊಳಕ್ಕಿಂತ ಈಗ ಸತೀಶನ ಎನ್ರು ಅನ್ಸ್ಕೊಂಡಿದ್ದೀನಲ್ಲ, ಇದೇ ಸಾಕು ಕಣೀಲಿ. ಇಷ್ಟಿದ್ರೆ ಸಾಕು ಅಂತ ದೇವ್ರನಾಗ ಬೆಳ್ಕೊತಾ ಇದ್ವಿ. ಅಧ್ಯಕ್ಷನ ಪಟ್ಟವು ಬೇಡ, ಅದರಿಂದ ಆಗೋ ತೊಂದರೆಗಳು ಬೇಡ. ಅಯ್ಯೋ ಹಳ್ಳಿ ಮುಕ್ಕ. ನಾನು ಹಳ್ಳಿ ಮುಕ್ಕ, ನೀವು ದಿಲ್ಲಿಲ್ಲೇ ಓಡಾಡ್ತಿರೋ ನೋಡ್ರಿ. ಇನ್ನೇನು ಅನ್ಕೊಬಿಟ್ಟೆ, ನನ್ನ ಗಂಡ ಅಲ್ಗೂ ಹೋಗೋನೆಯ. ಈಗಿಷ್ಟು ಮಾತ್ರ. ಈಗ ಅಧ್ಯಕ್ಷ ಆಯ್ತೀನಿ ತಾಲೂಕ್ ಪಂಚಾಯತಿಲಿ, ಆಮೇಲೆ MLA ಆದೇನು, ಆಮೇಲೆ ಮಿನಿಸ್ಟರ್ ಆದೇನು, ಆಮೇಲೆ ಚೀಫ್ ಮಿನಿಸ್ಟರ್ ಆಗಿ ಅಲ್ಲಿಂದ ದಿಲ್ಲಿಗೆ ಹೋಗೋದು ಸೀದಾ. ಗೊತ್ತೇ ನೀನೊಂದು 5-6 ಹೆಜ್ಜೆ ಅವು ಅವೇ. ಸುಮ್ಕಿರೋ, ನೀ ತಲೆ ಕೆಸ್ಕೊಬೇಡ. ನಿನ್ನನ್ನು ಕರ್ಕೊಂಡು ಹೋದೇನು ದಿಲ್ಲಿಲ್ಲ ಸ್ತಾಡಿಸ್ತೀನಿ ಕಾರ್ನಾಗೆ. ಅಣ್ಣಾರೆ ಬರ್ರಿ, ಅವರೆಲ್ಲ ಬಂದವ್ರೆ, ಇಲ್ಲಿಗೆ ಕರ್ಕೊಬರನೆ. ಓ ಸಿದ್ದಪ್ಪ ಬಂದ್ರೇನು? ಇಲ್ಲಿ ಗಂಟ ಬೇಡ, ಅಲ್ಲೇ ಇರ್ಸ್ಕೊ ಬಂದೆ. ನೀನು ನಡಿ ಅಲ್ಲಿಗೆ ಬಂದೆ. ನೋಡ್ದೆ ಅಣ್ರೆ, ನೋಡು ಆಲೆ ಎಲ್ಲರೂ ಹೋಗ್ಬಿಟ್ಟವ್ರೆ. ಇಲ್ಲಿ ಗಂಟ ಕರ್ಸಿದ್ರೆ ಇಲ್ಲೆಲ್ಲ ತುಂಬೋಯ್ತಾರೆ. ಸುಮ್ಕೆ ನಿನ್ ಕೆಲಸ. ಅದಕ್ಕೆ ಬರ್ಲಾ, ಬತ್ತೀನಿ ಮಗಳೇ. ನೋಡುವ ಅಳ್ಬೇಡ್ದು, ನಾನು ಹಿಂಗೋಗಿ ಹಂಗೆ ಬರ್ತೀನಿ. ಅವಾಗ ತಿಂಡಿ ತಗೊಬತ್ತೀನಿ. ಮನೇಲಿ ಇರು, ನಿಮ್ಮವ್ವ ಹೊಡೆದು ಬಿಡ್ತಾಳಿಲ್ಲ ಅಂದ್ರೆ. ಜಾಡ್ ಮರಿ ಅಲ್ವಾ, ಆಟ ಮಾಡಬೇಡ್ದು. ಖುಷಿಯಿಂದ ಬಾಯ್ ಬಿಡು ಅಪ್ಪಗೆ. ಸುಮ್ಕೆ ಇದ್ರೆ ಸರಿ, ಈಗಿಲ್ಲ ಅಂದ್ರೆ ತೆಗೆದು ಕೊಟ್ಟೆ ಅಂದ್ರೆ ಒಳಗೋಗಿ ಬಿದ್ಬಿಡ್ಬೇಕು. ಸುಮ್ಕೆ ನಿಂತ್ಕಳೆ. ಎಪ್ಪೆ ಎಲ್ಗೋರು ಬಾಲ್ ಥರ ಹೋಗಿ ನಿಂತ್ಬಿಟ್ಟವಳೆ. ನಾನು ಹೇಳಿದ್ರೆ ಅವ್ರು ಕೇಳಿಲ್ಲ, ಇದು ಇವಳು ಯಾರು ಕೇಳ್ತಾರಂತೆ. ಹೋಗಿ ಒಳಗೆ.
ಲೇ ಹೊಸಿ ಸಮಾಧಾನವಾಗಿ ಮಾತಾಡ್ಸಿ ಮಗ, ಅದಕ್ಕೆ ಯಾಕೆ ಸಿಟ್ಟು ತೋರಿಸ್ತೀಯ? ನನ್ನ ಮೇಲೆ ಸಿಟ್ಟ, ಅದೆಂಗು ಅತ್ತೆ ಮೇಲೆ ಕೋಪ, ಕತ್ತಿ ಮೇಲೆ ನನಗೆ ನನ್ನ ಮೇಲೆ ಸಿಟ್ಟು ತೋರ್ಸೋಕ್ಕಾಗದೆ ನನ್ನ ಮಗಳ ಮೇಲೆ ಯಾಕೆ ಕೆರೆಗಾಡ್ತಿ? ನಿಧಾನ ಕಡೆ ಚಿಕ್ಕುಡಿ ಅವಳಿಂದವ. ಎಷ್ಟು ಹೇಳಿದ್ರು ಕೇಳ್ದಿರ ಹೋಯ್ತಿರೋದು ನೋಡು, ಏನಾರ ಮಾಡ್ಕೊಳ್ಳಿ. ಯಾರದು? ಯಾರೋ ನಿಂತಿರೋ ಗೋರಲ್ಲಿ ಯಾರು ಬನ್ಗಿದ್ಬಿಟ್ರ? ಇವ್ರು ಬೇರೆ ಇಲ್ವಲ್ಲ, ಅವರು ಇಲ್ಲಿ ಮನೆ ತಕ್ಕ ಬರೀಗಂಟ ನಾನೇ ಹೋಗಿ ವಿಚಾರಿಸ್ತೀನಿ ಏನು ಅಂತ. ಯಾರು ಬೇಕಾಗಿತ್ತು? ಯಾರು ನೀವು? ಅದು ನಮ್ಮ ಮನೆಯವರಿಲ್ಲ, ಈಗಷ್ಟೇ ಆಚೆಗೆ ಹೋಗೋರೆ, ಅವ್ರು ಬರ್ಬೇಕು, ಬರೋಗ್ರಿ. ನೀವು ಯಾರು ಅಂತ ಗೊತ್ತಾಗ್ಲಿಲ್ಲ. ಮೇಡಮ್ ಇದೇನು ಇಷ್ಟು ಬೇಗ ಮರ್ತ್ಬಿಟ್ಟಿದ್ದೀರಾ? ನಾನು ಯಾರು ಅಂತ ನೀವು ಗೊತ್ತಿಲ್ವೇ? ನನ್ನ ಹೊಸಿ ಜ್ಞಾಪಿಸ್ಕೊಳ್ಳಿ, ನಾನು ನಿಮ್ಮ ಯಜಮಾನ ಬೇಕಾದವನಲ್ಲ, ನಿಮಗೆ ಬೇಕಾದವನೆಯ. ಏನು ನನಗ? ಯಾರಪ್ಪ ಇವ್ ನಿಂಗಂತಾನಲ್ಲ? ನೀವು ಯಾರು? ನಮ್ಮ ಅವ್ರ ಕಡೆ ನೆಂಟ್ರೆ ಯಾರು ಅಂತ ಗೊತ್ತಾಗ್ಲಿಲ್ಲ. ನಿಮ್ಮ ಅಪ್ಪನ ಕಡೆ ಬೇಕಾದವನು ಅಲ್ಲ, ಅವನ ಕಡೆ ಬೇಕಾದವನು ಅಲ್ಲ, ನಾನು ನಿಮಗೆ ಬೇಕಾದವನು. ಇದೇನಿದು ಇಷ್ಟೇ ವರ್ಷಕ್ಕೆ ಇಷ್ಟು ಬೇರೆ ನನ್ನ ಮಕ್ಕನೂ ಮರ್ತೋಗಿರೋಗದೆ. ಸರಿಯಾಗಿ ನೋಡಿ, ನಾನು ಯಾರು ಅಂತ ಗೊತ್ತಾಯ್ತದೆ? ಇಲ್ಲ, ಯಾಕೋ ನೆನಪಾಯ್ತಾ ಇಲ್ಲ. ನೀವು ನಮ್ಮ ಯಜಮಾನ ಬರ್ಬೇಕೆ, ಬರೋಗ್ರಿ. ನೀವು ಯಾರ ಕಡೆ ಆಗಲಿ ಪರವಾಗಿಲ್ಲ, ಈಗ ಒಂಡಿ ಇಲ್ಲಿಂದ. ಇದ್ಯಾಕೆ ಸಸಿ ಇಷ್ಟೊಂದು ಗಾಬರಿ ಬೀಳ್ತಿದ್ದಿ? ನಾನು ನೀನು ಕಂಡಿಡಿಲಿಲ್ವೇ? ನಾನು ಯಾರು ಅಂತ ಗೊತ್ತಾಗ್ಲಿಲ್ವೇ? ನನ್ನನ್ನು ಇಷ್ಟು ಬೇರೆ ಮರ್ತ್ಬಿಟ್ಟ? ಒಳ್ಳೆ ಗಂಡ ಮನೆ ಸಾಲೋದಕ್ಕೆ ಮಗ ಬೇರೆ ಆಗದೆ. ನನ್ನ ನೆನಪು ಹೆಂಗಾಯ್ತದೆ ಹೇಳಿರುತ್ತಾನೆ. ಮರ್ತ್ಬಿಟ್ಟಿದ್ಯಾ ಅನ್ನು? ನಾನೇ ನನ್ನ ವೇಷ ಬದಲಾಯಿಸ್ಕೊಂಡಿದ್ದೀನಿ, ನೀನಿಗೆ ತಾನೇ ಹೆಂಗ್ ಗುರು ಸಿಗ್ತೀನಿ ಹೇಳು? ಈಗ ನೆನಪಾಯ್ತೆ ನಾನು ಯಾರು ಅಂತವ? ನಾನು ನಿನ್ ಸಂಕ್ರ ಏನು ಮರ್ತ್ಬಿಟ್ಟ? ನೀನು ಬಂದೆ ಇಲ್ಲಿಗೆ? ನಿಂಗೆ ಗೊತ್ತಾಯ್ತು ನಾನು ಇಲ್ಲಿರೋದು? ನೀನಿನ್ನು ಇದೇ ಊರ್ನಾಗಿದೀಯ? ನೀನು ಯಾಕೆ ಬಂದೆ? ನಿನಗೆ ನೇರ ವಿಷಯ ಯಾರು ಹೇಳ್ತಾರೆ? ನೀನು ಯಾಕೆ ಬಂದಿದ್ದೆ ಅಲ್ಲಿಗೆ? ಹೊಂಟೋಗ್ರಿ ಅಂತ ನನ್ನ ಕಣ್ಮುಂದೆ ನಿಂತ್ಕೊಬೇಡ, ಸುಮ್ಕೆ ಹೊಂಟೋಗು. ಈಗ ನಾನೇನು ಮಾಡಲಿ? ಇದ್ಯಾಕೆ ಹಿಂಗೆ ಎದುರ್ಕೋತಿದ್ಯಾ ಸಸಿ? ನಾನು ನೀನು ಸಂಕ್ರ ನನ್ನನ್ನೇ ಮರ್ತ್ಬಿಟ್ಟಿಯಲ್ಲ. ಮರ್ತಿದ್ದಲ್ದೆ ನಾನು ನೋಡಿ ಗಾಬರಿ ಆಯ್ತಿದ್ಯಾ? ಖುಷಿ ಪಡಕ್ಕೆ ಯಾರು ಗಾಬರಿ ಆದರೆ ಅದು ಅಲ್ದೆಯಾ? ನಾನು ಇವನು ಯಾವನ್ನೋ ಕಟ್ಕೊಂಡಿದ್ದೆಲ್ಲ, ಇವನಿಗಿಂತ ಮುಂಚೆಲಿ ನಿನ್ನ ಗಂಡ ಆಗಿದ್ದವನು. ನನ್ನಂತೊಂದೇ ಪ್ರೀತಿ ಮದುವೆ ಆಗಿ ನನ್ನ ನೋಡಿ ಎದುರ್ಕತ್ಯ? ಇದೆಲ್ಲ ತಪ್ಪಲ್ವ ಸಸಿ? ನೋಡು, ನಾನು ನಿನ್ನ ಮೇಲೆ ಪ್ರೀತಿಯಿಂದವ ನೀನು ನೋಡಿಕೊಂಡು ಇಲ್ಲಿ ಗಂಟ ಬಂದೀನಿ. ನೀ ಸಿಕ್ಕಿದ ನನ್ನ ಭಾಗ್ಯ. ನೋಡಿದ್ರೆ ನೀನಿಗೆ ನನ್ನ ದೇವ್ ಕಣ್ಣಂಗೆ ಆಡ್ತಿದ್ಯಲ್ಲ? ಇಲ್ಲ, ನೀನು ಕೆಟ್ಟವನು, ನನಗೇನು ಅಲ್ಲ. ನೀನು ಇಲ್ಲಿಂದ ಹೊಂಟೋಗು ಸುಮ್ಕೆ. ನಮ್ಮ ಯಜಮಾನಿಗಳೇ ನೀನು ಸುಮ್ಕೆ ಬಿಡೋಗಿಲ್ಲ. ನನ್ನ ಗಂಡ ಆಮೇಲೆ ನಿನ್ನ ಅಷ್ಟೇ ಹೊಂಟೋಗಿಲ್ಲದ, ಹೊಂಟೋಗು. ನೀನೊಂದು ಹೆಜ್ಜೆ ಮುಂದೆ ಈ ಕೆನಾರ ಬಂದರೆ ನಾನು ಜನ ಸೇರಿಸ್ಬಿಟ್ಟು ಓಡಿಸ್ಬಿಡ್ತೀನಿ. ನಮ್ಮ ಅಣ್ಣಗೆ ಹೇಳ್ತೀನಿ, ನಿನಗೆ ಬೇಡ, ಹೊಂಟೋಗಿಲ್ಲಿಂದ. ಇದೇನು ಸಸಿ ಇಷ್ಟು ಪ್ರೀತಿಯಿಂದ ಹುಡುಕ ಬಂದಿರೋ ಹಳೆಯ ಲವರು ಗಂಡನ ನೀನು ಹೀಗೆ ಜನ ಸೇರಿಸಿ ಓಡಿಸ್ತಿದ್ದೀಯಲ್ಲ? ಇಷ್ಟು ದಿವಸ ಆದ್ಮೇಲೆ ಬಂದೀನಿ, ಪ್ರೀತಿ ಇಲ್ವೇ ನಿನ್ ಬೇಕೆ? ನಿನ್ನ ಗಂಡ ನನ್ನೇನು ಮಾಡೋಕ್ಕಾಯ್ತದೆ? ನಾನು ನೋಡಿ ಗಂಡದ ನಿಮ್ಮ ಅಡ್ಡಿಗೆ ಹೇಳಿಯೇ? ಅವತ್ತೆಲ್ಲ ಎದುರು ಕೊಡೋರೋದಾದ್ರೆ ಇವತ್ತು ನಾನು ಚೇಂಜ್ ಆಗಿವ್ರಿ. ನನ್ನ ದುಡ್ಡು ಕಾಸು ಎಲ್ಲ ಚೆನ್ನಾಗಿ ಮಡಿಕೊಂಡಿರಿ. ನಾನು ನಿಮ್ಮಣ್ಣಿಗೆ ಎದುರ್ಕೊಳ್ಳೋದು ಈಗ ಬರಲಿ ಅವ್ರ ಕೈ ನೋಡ್ಕೊಂಡೇ ಬಿಟ್ಟೇನು. ಆದರೆ ಸಸಿ ನೀನು ಮಾತ್ರ ನನ್ನ ದೇವ್ ಕಣಕ್ಕೆ ನೋಡಬೇಡ. ನೋಡು, ಅವಾಗ ನಿನ್ನ ದುಡಿತಿಲ್ಲ, ಕೆಟ್ಟೋರೋದಲ್ವಾ? ಈಗ ಕಾಸು ಮಾಡೋಕೆ ದಾರಿ ಹಿಡ್ದೀವಿ, ಬೇಜಾನ್ ಕಾಸು ಮಾಡ್ತೀವಿ. ನೋಡು ಹೆಂಗಿವ್ನಿ, ನೋಡು ನನಗೆ ಸುಮ್ಕೆ ಕೋಪ ಬರ್ಸ್ಬೇಡ. ನಾನು ತಾಳ್ಬೇಕು ಒಂದು ಮಿತಿಯದೆ. ಈಗ ಸುಮ್ಕೆ ಇಲ್ಲಿಂದ ಹೊಟ್ಟೋದ್ರೆ ಸರಿ. ಹಿಂಗೆ ನಿಂತ್ಕೊಂಡು ಇಲ್ಬಲ್ದೇ ಇರೋ ಮೇಲೆ ನನ್ನ ತಲೆ ಕೆಡಿಸ್ತಾ ಇದೆ. ನಾನಾಗ ಸುಮ್ಮನೆ ಇರೋಲ್ಲ, ಹೊಂಟ್ಬಿಡಿಲಿಂದ. ನಾನು ಬಾಯಿ ಮಾತಲ್ಲಿ ಹೇಳ್ತೀರ, ನಿಂಗೆ ಕೇಳಲ್ಲ. ಹಳೆ ಪರ್ಕೆ ತಗೊಂಡಾಗ್ತೀನಿ.
ಹಾಕಿದ್ ಮಕ್ಕದ ಬಗ್ಗೆ ಹೋಗ ಇಲ್ಲಿದ. ಇದೇ ಸಸಿ ಎದ್ರುಕೊಂಡೇ ರೇಗಾಡ್ತಿದ್ದಿ. ನಿನ್ ಕೈ ತೆಗಿಲ ಕೈಯ. ಸರಿ ಸರಿ ಕೈಯೇನ್ ಮುಟ್ಟಾಕಿಲ್ಲ, ಆದ್ರೆ ನೀನು ಈ ಮಟ್ಟಿಗೆ ಎದ್ರುಕೋತಾ ಇರೋದು ನೋಡ್ರೆ, ಅಥವಾ ಇಂಥ ಮನೆಗೆ ಸೊಸೆ ಆಗಿರೋದು ನೋಡ್ರೆ, ನೀನು ನನ್ನ ಜೊತೆಗೆ ಮದುವೆ ಆಗಿದ ವಿಷಯನ ನಿನ್ ಗಂಡನ್ ಕೂಡ ಹೇಳಿದ್ಯೋ? ನೀನು ಹೇಳಬೇಕು, ಇಂಥ ಮನೆ ಹುಡುಗ ನೀನು ಮದುವೆ ಆದ್ನಿ. ನೋಡು, ನಾನು ಹೇಳಾರ ಹೇಳ್ತೀನಿ, ಬಿಟ್ಟಾರ ಬಿಟ್ಟಿರ್ತೀನಿ. ಅದು ನನಗೆ ಸಂಬಂಧಪಟ್ಟಿದ್ದು. ನನ್ನ ಗಂಡ ನಾನು ಚೆನ್ನಾಗಿವ್ನಿ. ನೀನಿರಲ್ಲಿ ತಲೆ ಹಾಕಕ್ಕೆ ಬರಬೇಡ. ನಿನ್ನ ಜೊತೆಗೆ ಮುಗ್ದೋಗಿರೋ ಕತೆ ಅಷ್ಟೇಯಾ. ಈಗ ಅದನ್ನೆಲ್ಲ ಎತ್ಕೊಂಡು ಬರಕ್ಕೆ ಹೋಗ್ಬೇಡ ಇಲ್ಲಿ. ಅದಿಗೆ ಈಗ ನಾನಿನ್ ಮೊದಲನೇ ಗಂಡ, ಎರಡನೇ ಗಂಡನ್ನ ಪರಿಚಯ ಮಾಡ್ಕೊಳ್ದಿರ ಹೆಂಗೂ ಹೋಗೋದತ್ತು. ಆವಾಗ ನಾನು ಏನಾಗಬೇಕು ಸಂಬಂಧದಲ್ಲಿ ಇದ್ದಾವೆಲ್ಲ ಕುತ್ಕೊಂಡು ಮಾತುಕತೆ ಆಡ್ಕೊಂಡು ಹೋಗೋಣ ಅಂತೀವಿ. ಇರೋ ನಿನ್ನ ಗಂಡ ಬರೋರ್ಗು ಇಲ್ಲೇ ಕಾಯ್ತೀನಿ, ಹೊಸಿ ಮಾತಾಡ್ಸ್ಕೊಂಡು ಹೋಗ್ತೀನಿ. ನೋಡು, ನಿನಗೆ ಸುಮ್ಕೆ ನನ್ನ ತಲೆ ಕಿಸ್ಬೇಡ. ಸರಿ, ಇವತ್ತು ನಿನ್ಗೆ ಯಾಕೋ ಸಿಟ್ಟು ಬಂದ್ಬಿಟ್ಟದೆ, ಯಾಕೋ ಕೋಪ ಮಾಡ್ಕೊಂಡಿದಿ. ಇವತ್ತು ಬೇಡ ಮಾತುಕತೆ ಆಡೋದು, ಇನ್ನೊಂದು ದಿವಸ ಬರ್ತೀನಿ. ನಿನ್ನ ಗಂಡ ನೀನು ಎಲ್ಲರೂ ಇದ್ದಾಗಲೇ ಮಾತುಕತೆ ಆಡೋಣ, ಏನಂತಿ? ನೀ ಸುಮ್ಮನೆ ಹೋದ್ರೆ ಸರಿ ಇಲ್ಲಿಂದ. ಹೋಯ್ತಾ ಇವ್ನಿ. ಅರೆ ಬರೋದಂತೂ ಬರೆಯಕ್ಕಿಲ್ಲ, ಬರ್ತೀನಿ, ಕಾಯ್ತಿರು ಸಸಿ. ಕೇಳ್ದೆ ತಳ್ಳಿದ ಗಂಡದ ಬರ್ತೀನಿ. ಅಯ್ಯೋ ದೇವ್ರೆ, ಇದೇನಪ್ಪ ಹಿಂಗಾಯ್ತಾದೆ? ಇವ್ರು ಯಾಕೆ ಇಲ್ಲಿಗೆ ಬಂದ? ಇವ್ರಿಗೆ ಯಾರಿಲ್ಲ ಅಡ್ರೆಸ್ ಹೇಳ್ದವರು. ಈಗ ಏನ್ ಮಾಡ್ಲಿಕ್ಕೆ ಕತೆಯಾ?